ಅಪ್ಪಾಜಿ ನೋಡಿ ಫ್ರೆಂಡ್ಸ್. ಹರ್ಷಿತಾ ಅಲಿಯಾಸ್ ಡಿಂಪು. ಹಾಯ್ ಹಲೋ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಪಿ ಸಿ ಲಾಗ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಪ್ರೀತಿಯಾದ ಮಾತಾಡ್ತಿದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾನು ಯುಗಾದಿ ಹಬ್ಬದ ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲ ವಿಡಿಯೋನು ಒಂದರಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ಲೆಂತ್ ತುಂಬ ಆಗಿದೆ. ಸೊ ಸೆಕೆಂಡ್ ಡೇ ವಿಡಿಯೋದು ನಾನು ಇನ್ನೊಂದ್ರಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ಕೊಂಡ್ಬಿಡಿ. ನಮ್ಮೂರಲ್ಲಿ ಯುಗಾದಿ ಹಬ್ಬ ಅದೇ ಹೇಳಿದ್ನಲ್ವ, 2 days ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಫಸ್ಟ್ ಡೇ ಏನಂತ ಅಂದರೆ ಮನೆಯಲ್ಲೆಲ್ಲರೂ ಸಿಹಿ ಅಂದರೆ ಕರಿಗಡ್ಬನ್ನ ಮಾಡಿಬಿಟ್ಟು, ಮೀನ್ಸ್ ಬ್ಯಾಂಗ್ಳೂರಲ್ಲೆಲ್ಲ ಒಬ್ಬಟ್ಟು ಅಂತಿರಲ್ಲ ಆ ಥರ, ಅದನ್ನು ಮಾಡಿಬಿಟ್ಟು ಅಂದರೆ ಅವರ ಹಿರಿಯರು ತೀರೋಗಿರ್ತಾರಲ್ಲ, ಸೊ ಅವ್ರಿಗೆ ತೊಗೊಂಡೋಗ್ಬಿಟ್ಟು ಪ್ರಸಾದ ಅಂತ ಇಟ್ಬಿಟ್ಟು, ಆಮೇಲೆ ಏನು ಗೊತ್ತಾ, ನಮ್ಮೂರಲ್ಲಿ ಏನಪ್ಪ ಅಂತಂದರೆ ದಾಸೈರು ಪೂಜರು ಅವರೆಲ್ಲ ಬಂದುಬಿಟ್ಟು ಊಟ ಮಾಡಿ ಗೋವಿಂದ ಅಂತ ಅಂದಮೇಲೆ ನಾವು ಊಟ ಮಾಡೋದಕ್ಕಾಗೋದು. ಸೊ ನಾನು ಊಟ ಮಾಡೋದಕ್ಕೆ ಈವ್ನಿಂಗ್ 5 o'clock ಆಗಿತ್ತು. ಅದಾದಮೇಲೆ ಸೆಕೆಂಡ್ ಡೇ ಬಂದುಬಿಟ್ಟು ಎಲ್ಲರೂ ಅವ್ರವ್ರ ಮನೇಲಿ ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಅಂದರೆ ಮಟನ್ ಮಾತ್ರ ಮಾಡ್ತಾರೆ. ಸೊ ಮಟನ್ ಎಲ್ಲ ಮಾಡಿ ತಿಂದು ಆಮೇಲೆ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗಿ ಅಲ್ಲಿ ಚಂದ್ರನ ನೋಡಿ, ಮತ್ತು ಅಲ್ಲಿ ಏನೇನೋ ಇಟ್ಟಿರ್ತಾರೆ. ಸೊ ಅಲ್ಲಿ ಕಾಯಿ ಕೊಟ್ಟು, ಕಾಯಿ ಒಡಿಸಿ, ಮತ್ತು ಕಾಯಿನ್ ಅದೇ ದೇವ್ರಿಗೆ ಏನಾದರೂ ದುಡ್ಡು ಕೊಡೋದಿದ್ರೆ ಕೊಟ್ಬಿಟ್ಟು, ಆಮೇಲೆ ಅಲ್ಲಿ ಸಿಹಿ ಬೆಲ್ಲ ಸಕ್ಕರೆ ಅಂದ್ಬಿಟ್ಟು ಸ್ವೀಟ್ ಕೊಡ್ತಾರೆ. ಸೊ ಅದನ್ನು ತಿಂದ್ಬಿಟ್ಟು ಹಿರಿಯರು ಯಾರ್ಯಾರು ಇರ್ತಾರೋ ಅವ್ರ ಕಾಲಿಗೆಲ್ಲ ಮುಗಿದ್ಬಿಟ್ಟು ಬರ್ತಾರೆ. ಇವತ್ತು ಯುಗಾದಿ ಸೆಕೆಂಡ್ ಡೇ. ಸೊ ನಾವಿವಾಗ ಮಟನ್ ಮಾಡ್ತಾಯಿದ್ದೀವಿ. ಯಪ್ಪ ಎಷ್ಟು ಮಿಸ್ತಿದೆ ಗೊತ್ತಾ ನೋಡಿ, ಫುಲ್ಲು ಮಟನ್ ಕುದೀತಾ ಇದೆ. ಇವತ್ತು ನಮ್ಮ ಊರಲ್ಲೆಲ್ಲ ಫುಲ್ ನಾನ್ ವೆಜ್. ನಾವು ಮಟನ್ ಎಲ್ಲ ತಿಂದ್ಬಿಟ್ಟು ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಸೊ ಇವಾಗ ನಾವು ಅಂದರೆ ಅಟ್ಟಿ ಅಂತ ಇದೆ, ಅಲ್ಲಿ ಹೋಗ್ತೀವಿ. ಅಲ್ಲಿ ಟೆಂಪಲ್ ಇರುತ್ತೆ, ಮತ್ತು ತುಂಬ ದೊಡ್ಡವರು ಅಂದರೆ ವಯಸ್ಸಾಗಿರೋರು, ವಯಸ್ಸಲ್ಲಿ ದೊಡ್ಡವರು ಇರೋರು, ಮತ್ತು ಪೂಜ್ಯರು ಅವರೆಲ್ಲ ಕೂತ್ಕೊಂಡಿರ್ತಾರೆ. ಸೊ ನಾವು ಅವ್ರಿಗೆಲ್ಲ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಬರಬೇಕು. ಮತ್ತು ಇವತ್ತು ನೀರು ಹುಗ್ಗ ಹಬ್ಬ ಕೂಡ ಇದೆ, ಲೈಕ್ ಹೋಳಿ ಥರ. ಸೊ ಯಾರು ಏನೋ ಅತ್ತೆ ಮಾವ ಆ ಥರ ಅವ್ರಿಗೆ ನೀರು ಉಗ್ತಾರೆ. ನಮ್ಮ ಅಪ್ಪಾಜಿ ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ವಿಡಿಯೋಲಿ ಬರ್ತಾರೆ, ಬಟ್ ಮಾತಾಡು ಅಂತಂದರೆ ಮಾತ್ರ ಹಾಯ್ ಅನ್ನಮ್ಮ. ಹಾಯ್. ಟೌನ್ನಾಗೆಲ್ಲ ಭೀಮನಮಾಸೆ ದಿನ ಗಂಡನ ಪೂಜೆ ಮಾಡೋದಂತಾರೆ. ನಮ್ಮ ಕಡೆ ಎಲ್ಲ ಇವತ್ತೇ ಹೊಸ ವರ್ಷ. ನಾವು ಇವತ್ತೇ ನಮ್ಮ ಯಜಮಾನ್ರ ಪಾದ ಪೂಜೆ ಮಾಡೋದು. ಅದೆಲ್ಲ ವಿಡಿಯೋ ನಾನು ಹಾಕಲ್ಲ ಫ್ರೆಂಡ್ಸ್. ಆಮೇಲೆ ಯುಗಾದಿಗೆ ದುಡ್ದಾರ ಕಟ್ಕೊಂತ ಇವತ್ತೆಲ್ಲ ಹೊಸ ಹುಡ್ದಾರ ಕಟ್ಕೊಂತಾರೆ. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಳು ನಮ್ಮ ಅಣ್ಣ ಮಗಳು ಇರೋ ನೋಡಿ ಫ್ರೆಂಡ್ಸ್, ಇವನು ನಮ್ಮ ಅಕ್ಕ ಮಗ ಯಶು ಅಲಿಯಾಸ್ ಯಶುಪಿರ, ಇವಳು ಆದ್ಯ ಅಲಿಯಾಸ್ ಆದ್ಯನೇ. ಇಲ್ಲಿ ಹಣ್ಣು ಕಾಯಿ ಎಲ್ಲನೂ ಕೊಟ್ಬಿಟ್ಟು ತಿರುಪತಿಗೆ ತೊಗೊಂಡೋಗೋದಕ್ಕೆ ಹುಂಡಿ ಇಟ್ಟಿದ್ರು. ಅದರಲ್ಲಿ ಅಮೌಂಟ್ ಹಾಕಿ ಅದಾದಮೇಲೆ ಚಂದ್ರ ಬಂತು. ಎಲ್ಲರೂ ನೋಡಿ ತುಂಬಾ ಖುಷಿ ಆದರು. ಎಲ್ಲರೂ ತಂದುಕೊಟ್ಟಂತಹ ಬಾಳೆಹಣ್ಣು ಮತ್ತು ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿ ಈ ಊರಿನಲ್ಲಿರುವ ಪೋತ್ರಾಜಪ್ಪ ಮತ್ತು ದಾಸಯ್ಯನವರು ಮತ್ತು ಪೂಜ್ಯರು ಅವರಿಗೆಲ್ಲರಿಗೂ ಬಾಳೆ ಎಲೆಯಲ್ಲಿ ಇದನ್ನು ನೀಡುತ್ತಾರೆ. ಅದಾದ ನಂತರ ಕೆಳಗಡೆ ಕಂಬಳೆಯನ್ನು ಹಾಸಿ ಅಲ್ಲೂ ಕೂಡ ದೇವರಿಗೆಂದು ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿ ಕಾಯಿ ಹೊಡೆಯುತ್ತಾರೆ. ಗೋವಿಂದ ಗೋವಿಂದ ಎಂದು 3 ಬಾರಿ ಹೇಳಿದ ತಕ್ಷಣ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಮತ್ತು ಕಂಬಳಿ ಮೇಲೆ ಇಟ್ಟಿರುವ ಪ್ರಸಾದವನ್ನು ಅಲ್ಲಿ ನಿಂತಿರುವ ಜನರು, ಅಂದರೆ ನಾನು ಹೇಳಿದ್ನಲ್ಲ ದಾಸಯ್ಯನವರು, ಪೋತ್ರಾಜಪ್ಪನವರು, ಪೂಜ್ಯರು, ಅವರು ಸುತ್ತುವರಿಯುತ್ತಾರೆ ಮತ್ತು ಪೂಜೆಯನ್ನು ಮಾಡುತ್ತಾರೆ. ಇವರ ಪ್ರದಕ್ಷಿಣೆ ಎಲ್ಲ ಮುಗಿದ ತಕ್ಷಣ ಅವರವರ ಕೈಯಲ್ಲಿರುವ ಪ್ರಸಾದವನ್ನು ತಿನ್ನುತ್ತಾರೆ ಮತ್ತು ಕಂಬಳಿ ಮೇಲೆ ಹಾಸಿರುವ ಪ್ರಸಾದವನ್ನು ಬಾಯಿಂದಲೇ ತಿನ್ನುತ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು. ನಂತರ ಈ ಪ್ರಸಾದವನ್ನು ಜನರಿಗೆಲ್ಲರಿಗೂ ಹಂಚುತ್ತಾರೆ. ಫ್ರೆಂಡ್ಸ್, ಇವರು ನಮ್ಮ ಅಕ್ಕ, ಇವರು ಬಳ್ಳಾರಿಯಲ್ಲಿ ಇರ್ತಾರೆ. ಅರ್ಧ ಕರ್ನಾಟಕ ಅರ್ಧ ತೆಲುಗು ಥರ. ಹಾಯ್ ಮಾಡಿ. ಇವರು
ಹಾಗೆ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ದಾರಿಯಲ್ಲೇ ನಮ್ಮ ಅಮ್ಮ ಅವರ ತವ್ರ ಮನೆ ಇದೆ. ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ಒಂದು ವಿಡಿಯೋ ತಗೊಂಡೆ. ನೋಡಿ ಫ್ರೆಂಡ್ಸ್, ಇವ್ರು ನಮ್ಮ ದೊಡ್ಡಮ್ಮ, ಇವರಿಬ್ರು ಅವಾಗಲೇ ತೋರಿಸ್ದೆ. ಇವ್ರು ನಮ್ಮ ಮಕ್ಕಳ ಮೇಲೆ ತೋರಿಸು, ಹರ್ಷಿತಾ ಅಲಿಯಾಸ್ ಡಿಂಪು. ಗೈಸ್, ಇದಿಷ್ಟು ನನ್ನ ಯುಗಾದಿ ಸೆಲೆಬ್ರೇಷನ್ ಆಗಿತ್ತು. ತುಂಬಾ ಚೆನ್ನಾಗಾಯಿತು. ಬಿಕಾಸ್ ಯಾವಾಗಲೂ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ, ಇಲ್ಲ ಅಂದರೆ ಅಣ್ಣ ಅಕ್ಕಂದಿರು ಎಲ್ಲರೂ ಅವ್ರವ್ರ ಊರಲ್ಲಿ ಇರ್ತಾಯಿದ್ರು. ಸೊ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಆಗ್ತಿರ್ಲಿಲ್ಲ. ತುಂಬ ವರ್ಷಗಳಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬನ ಆಚರಿಸಿದ್ದು. ಆ್ಯಂಡ್ ತುಂಬಾ ಖುಷಿ ಆಯಿತು. ಬಿಕಾಸ್ ಎಲ್ಲರೂ ಹೇಳ್ತಿರ್ತಾರೆ, ಸ್ವಲ್ಪ ಜನ ಅಂದರೆ ನನಗೆ ಸ್ವಲ್ಪ ಜನ ಹೇಳಿದ್ದಾರೆ, ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ. ಅಫ್ಕೋರ್ಸ್ ಟೈಮ್ ಬರಬೇಕು. ಸೊ ಎಷ್ಟೋ ದಿನಗಳಾದಮೇಲೆ ಇವತ್ತು ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ವಿ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್ ಅಂತ. ಟೈಮ್ ಬಂದಾಗ ಎಲ್ಲನೂ ತಾನೇ ಒಲಿದು ಬರುತ್ತೆ. ಸೊ ನಾವು ವೆಯ್ಟ್ ಮಾಡಬೇಕು ಅನ್ನೋದು ನನಗೆ ಇವತ್ತು ಅರ್ಥ ಆಗಿದೆ. ಸೊ ನಾನು ಮಾಡಿರೋ ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೀತಿಯ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ನೀವಿನ್ನು ಫಾರ್ ದ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.